ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಶಾಂತ್ ಬ್ಲಾಗ್. ನಾನು ನಿಮ್ಮ ಕವಿತಾ. ಇವತ್ತಿನ ಈ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ನಾನೇನು 2 ಸ್ಟೆಪ್ ಹಾಕೋದು ಕುಚ್ಚನ್ನ ತೋರಿಸಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದ್ರ ಕಂಟಿನ್ಯೂಯೇಷನ್ ನಾನಿವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಡಿಸೈನ್ ಈ ರೀತಿ ಆಗಿತ್ತಲ್ಲ. ಈ ರೀತಿ ಆದಮೇಲೆ ನೆಕ್ಸ್ಟ್ ನಾನು ಯಾವ ರೀತಿ ಡಿಸೈನ್ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾನೇನು ಬೇಸ್ ಲೈನ್ ಹಾಕಿದ್ನಲ್ಲ, ಅದೇ ಕಲರ್ ದಾರನೇ ನಾನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಸೇಮ್ ಅದೇ ಥರನೇ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಜೊತೆಗೆ 2 ಚೈನ್ನ ಹಾಕ್ಕೋಬೇಕು. 1 ಮತ್ತು 2 ಈ ಥರ 2 ಚೈನ್ನ ಹಾಕ್ಕೊಂಡು ಸೇಮ್ ಅವಾಗ ನಾವು ಯಾವ ಥರ ಲಾಕ್ ಮಾಡ್ಕೊಂಡಿದ್ವೋ ಅದೇ ಥರನೇ ಇವಾಗೂ ಲಾಕ್ ಮಾಡಿಕೊಂಡು ಬರೋಣ. ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ನಾವು ನಮಗೇನು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಆರ್ಚು, ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ನಮಗೆ ಈ ರೀತಿ ಆರ್ಚಿನ ಪಕ್ಕದಲ್ಲಿ ಕಂಬಗಳನ್ನು ಹಾಕಿದ್ವಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ 2 ಕಂಬಗಳನ್ನು ಬಿಡಬೇಕು. ಸ್ಟಾರ್ಟಿಂಗ್ 2 ಕಂಬಗಳನ್ನು ಬಿಟ್ಟು 2ನೇ ಕಂಬ ಮತ್ತು 3ನೇ ಕಂಬದಲ್ಲಿ ಗ್ಯಾಪ್ ಏನಿರುತ್ತಲ್ಲ, ಆ ಗ್ಯಾಪಲ್ಲಿ 2ನೇ ಕಂಬ ಮತ್ತು 3ನೇ ಕಂಬದ ಗ್ಯಾಪಲ್ಲಿ ನಾವು ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ದಾರನ ತಗೋಬೇಕು. ದಾರನ ತಗೊಂಡು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಈ ರೀತಿ ಜಸ್ಟ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೆ ನೆಕ್ಸ್ಟು 3ನೇ ಕಂಬದ ಪಕ್ಕ ಇರುತ್ತಲ್ಲ, ಅಲ್ಲೂ ಕೂಡ ಸೇಮ್ ಇದೇ ಥರನೇ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇವಾಗ ಇದು 3ನೇ ಕಂಬ ಕಾಣಿಸ್ತಿದೆಯಲ್ಲ, ಈ ಕಂಬದ ಪಕ್ಕ ಇದು ಮಾಡಿ ನಾವು ಈ ರೀತಿ ದಾರನ ಎಳ್ಕೊಂಡು ಇದೇ ಥರನೇ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಕಂಬದ ಇರುತ್ತಲ್ಲ, ಅಲ್ಲಿಗೂ ಅಷ್ಟೇ ಸೇರಿ ಇದೇ ಥರನೇ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಈಗ ಪಕ್ಕದಲ್ಲಿ ಇನ್ನೊಂದು ಕಂಬದ್ದು ಇದೇ ಥರನೇ ನಾವು ಸಿಂಗಲ್ ಲಾಕ್ಗಳನ್ನ ಮಾಡ್ಕೋಬೇಕು. ಲಾಸ್ಟಿಗೂ ಕೂಡ ನಮಗೆ 2 ಕಂಬ ಮಿಕ್ಕುತ್ತೆ. ಆ 2 ಕಂಬ ಏನು ಮಿಕ್ಕುತ್ತಲ್ಲ, ಅಲ್ಲಿಗೆ ನಾವು ಯಾವುದೇ ಥರ ಲಾಕ್ ಮಾಡ್ಕೋಬಾರ್ದು. ಅದನ್ನು ಅದೇ ಥರನೇ ಬಿಡಬೇಕು. ಬಿಟ್ಟು ನಾವೇನು ಪಕ್ಕದಲ್ಲಿ ಬೀಡ್ಸ್ ಮೇಲೆ ಚೈನ್ ಬಂದಿರುತ್ತಲ್ಲ, 5 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಚೈನಿಗೆನೇ ನಾವಿವಾಗ ಡೈರೆಕ್ಟ್ ಕಂಬ ಸ್ಟಾರ್ಟ್ ಮಾಡಬೇಕು. ಈ ಥರ ಚೈನ್ ಮೇಲೆ ಕಂಬ ಇದೆಯಲ್ಲ, ಅಲ್ಲಿಂದನೇ ನಾವು ಕಂಬ ಸ್ಟಾರ್ಟ್ ಮಾಡ್ಕೊತ ಹೋಗೋಣ. ಅದಕ್ಕೆ ಈ ರೀತಿ ಚೈನ್ಗೆ ದಾರನ ಎಳ್ಕೊಂಡು ಚೈನ್ ಒಳಗಿಂದ ದಾರ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಸೇಮ್ ಅದೇ ಥರನೇ 2ಕ್ಕೆ ಒಂದ್ಸರಿ ಮತ್ತು 2ಕ್ಕೆ ಒಂದ್ಸರಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ನಮಗೆ ಮತ್ತೆ 1 ಕಂಬ ಆಯಿತು. ಇದೇ ಥರನೇ ನಾವು ಇಲ್ಲಿ 10 ಕಂಬಗಳನ್ನು ಹಾಕ್ಕೋಬೇಕು. ಈಗ 2ನೇ ಕಂಬ ಹಾಕ್ತಿದ್ದೀನಿ. ಈಗ ಮತ್ತೆ ಇದೇ ಥರ ದಾರ ಎಳ್ಕೊಂಡು ಸೇಮ್ ನಾನು 2 ದಾರಕ್ಕೆ ಒಂದ್ಸರಿ ಮತ್ತು 2 ದಾರಕ್ಕೆ ಒಂದ್ಸರಿ ಈ ರೀತಿ ಲಾಕ್ ಮಾಡ್ಕೊತೀನಿ. ಇದೇ ಥರನೇ 10 ಕಂಬಗಳನ್ನು ಹಾಕ್ಕೊಳ್ಳೋಣ. ನಾವು ಇದೇ ಥರ 10 ಕಂಬನ ಹಾಕ್ಕೊಂಡ್ಮೇಲೆ ನಾವು ಯಾವ ರೀತಿ ಲಾಕ್ ಮಾಡಬೇಕು ಅಂದರೆ ಸೇಮ್ ಆವಾಗಲೇ ಮಾಡಿದ್ವಲ್ಲ, ಪಕ್ಕದಲ್ಲಿ ಆರ್ಚ್ ಬರುತ್ತೆ ನಮಗೆ. ಆ ಪಕ್ಕದಲ್ಲಿ 2 ಕಂಬನ ಬಿಟ್ಟು 3ನೇ ಕಂಬ ಮತ್ತು 2ನೇ ಕಂಬದ ನಡುವೆ ಸೇಮ್ ಆವಾಗಲೇ ಏನಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಅದೇ ಥರನೇ ಇಲ್ಲೇನು ನಾವು ಲಾಕ್ ಮಾಡ್ಕೋಬೇಕು. ಸೇಮ್ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ 3ನೇ ಕಂಬದ ಪಕ್ಕದಲ್ಲೂ ಲಾಕ್ ಮಾಡ್ಕೋಬೇಕು. ಆಮೇಲೆ 4ನೇ ಕಂಬ, 5ನೇ ಕಂಬ, 6ನೇ ಕಂಬ ಇದೇ ಥರನೇ ಎಲ್ಲ ಕಂಬದ ಪಕ್ಕನೂ ನಾವು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಲಾಸ್ಟಿಗೆ ಮತ್ತೆ ನಮಗೆ ಸೇಮ್ 2 ಕಂಬ ಮಿಕ್ಕೋ ಥರ ನಾವು ಲಾಕ್ನ ಮಾಡ್ಕೋಬೇಕು. ಈಗ ಪಕ್ಕದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡು ಆದಮೇಲೆ ನಾವು ಮತ್ತೆ ಬೀಡ್ಸ್ ಮೇಲೆ ನಮಗೇನು ಚೈನ್ ಬಂದಿರುತ್ತಲ್ಲ, ಈಗ ನೋಡಿ 2 ಕಂಬ ಮಿಕ್ಕಿದೆ. ಈಗ 2 ಕಂಬ ಮಿಕ್ಕಿದಾದ ನಂತರ ಹಾಗೆ ಡೈರೆಕ್ಟಾಗಿಯೇ ನಾವು ಕಂಬನ ಸ್ಟಾರ್ಟ್ ಮಾಡಿಬಿಡ್ಬೇಕು. ಆ ಚೈನ್ಗೆ 5 ಚೈನ್ಗೆ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಮತ್ತೆ
10 ಕಂಬಗಳನ್ನು ಹಾಕ್ಕೊಂಬರ್ಬೇಕು. ಈಗ ಮತ್ತೆ ಈ ಥರ ದಾರಾನ ಎಳ್ಕೊಂಬಂದು ಸ್ವಲ್ಪ ಮೇಲಕ್ಕೆ ಎಳ್ಕೊಂಡು 2 ದಾರ ಸೇರಿ ಒಂದು ಸರಿ ಮತ್ತು 2 ದಾರ ಸೇರಿ ಒಂದು ಸರಿ ಇದೇ ಥರನೇ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇದೇ ಥರನೇ ಕಂಬಗಳನ್ನು ಮಾಡ್ಕೊತಾ ಹೋಗೋಣ. 10 ಕಂಬಗಳಾಗಬೇಕು. ಇದೇ ಥರನೇ 10 ಕಂಬಗಳನ್ನು ಮಾಡ್ಕೊಳ್ಳೋಣ. ಈಗ 10 ಕಂಬಗಳು ಆದ ನಂತರ ಸೇಮ್ ನಾವು ಅದೇ ಥರನೇ ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು. ಏನು ಆರ್ಚ್ ಇರುತ್ತಲ್ಲ, ಆರ್ಚಿಗೆ 2 ಕಂಬ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಸಿಂಗಲ್ ಲಾಕ್ಗಳನ್ನು ಮಾಡ್ಕೊತ ಹೋಗಬೇಕು. ಸೇಮ್ ಆವಾಗಲೇ ಯಾವ ಥರ ತೋರಿಸಿದ್ನೋ ಅದೇ ಥರನೇ ಇವಾಗ ಮಾಡ್ಕೊಳ್ಳೋಣ. 2 ಕಂಬ ಬಿಟ್ಟು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದೇ ಥರನೇ ಇವಾಗ ಎಲ್ಲವನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಆದಮೇಲೆ ಮತ್ತೆ ಚೈನ್ ಏನು ಬರುತ್ತಲ್ಲ ಅದಕ್ಕೆ ಮತ್ತೆ ಕಂಬ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಥರನೇ ನಾವು ಕಂಟಿನ್ಯೂ ಹಾಕ್ಕೊತ ಹೋಗಿ ನೋಡಿ. ಇವಾಗ ಡಿಸೈನು ಈ ಥರ ರೆಡಿ ಆಗುತ್ತೆ. ಈ ಥರ ಡಿಸೈನ್ ಆದಮೇಲೆ ನೀವು ಮೇಲೆ ಬೀಡ್ಸು, ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೀನಿ ಹೆವಿ ಬೀಡ್ಸ್ ವರ್ಕ್ ಅಂತ, ಮೇಲೆ ಬೀಡ್ಸ್ದು ವರ್ಕ್ನ ಇನ್ನೊಂದ್ಸರಿ ಇನ್ನೊಂದು ಲೈನ್ನ ಹಾಕ್ಕೊತ ಬರಬೇಕು. ಸೇಮ್ ಇದನ್ನು ಇದೇ ಥರನೇ ಬಟ್ಟೆಗೆ 6 ದಾರ ತೊಗೊಂಡು ಅದೇ ಕಲರ್ದಾದರೂ ತೊಗೋಬೋದು, ಇಲ್ಲ ನೀವು ಬೇರೆ ಕಲರ್ ಬೇಕು ಅಂದರೆ ಬೇರೆ ಕಲರ್ ತೊಗೋಬೋದು. ನಾನು ಅದೇ ಕಲರ್ನೇ ತೊಗೊಂಡಿದ್ದೀನಿ. ಅದೇ ಕಲರ್ನೇ ತೊಗೊಂಡು ಸೇಮ್ ಇವಾಗ 2 ಚೈನ್ನ ಹಾಕ್ಕೋಬೇಕು. 1 ಮತ್ತು 2 ಈ ರೀತಿ 2 ಚೈನನ್ನು ಹಾಕಿ ನೆಕ್ಸ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ಥರನೇ ನೀವು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನು ಸಿಂಗಲ್ ಲಾಕ್ ಏನು ಮಾಡಿದ್ವಲ್ಲ ನಾವು ಆರ್ಚ್ ಮೇಲೆ, ಫಸ್ಟ್ ಆರ್ಚ್ ಮೇಲೆ ಏನು ನಾವು ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅದೇ ಥರನೇ ನಾವಿವಾಗ ಸಿಂಗಲ್ ಲಾಕ್ನ ಮಾಡ್ಕೊತ ಹೋಗೋಣ. ನೋಡಿ ಈ ರೀತಿ ನಾನು 2 ಚೈನ್ ಹಾಕಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸೇಮ್ ನಾವು ಸಿಂಗಲ್ ಚೈನ್ನೇ ಹಾಕ್ಕೊತ ಹೋಗಬೇಕು. ಅದೇನು ಚೈನ್ ಫಸ್ಟೇ ಮೇಲೆ ಹಾಕಿರ್ತೀವಲ್ಲ, ಲಾಕ್ ಮಾಡಿರ್ತೀವಲ್ಲ ಅದೇ ಥರನೇ ಲಾಕ್ ಮಾಡ್ಕೊತ ಹೋಗೋಣ. ಬನ್ನಿ ಇವಾಗ ಈ ಥರ ನಾನು ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಗೊತ್ತಾಗಲಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ಯಾಕಂದರೆ ತುಂಬ ಸ್ಟೆಪ್ಸ್ ಇದೆ ಇದರಲ್ಲಿ ಹಾಕೋದು. ಸೊ ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ರೀಸನ್ಗೆ ಅಷ್ಟೇ ನಾನು ಸ್ವಲ್ಪ ಸ್ಲೋ ಆಗಿ ಮಾಡಿದ್ದೀನಿ. ಈ ರೀತಿ ದಾರ ತಗೊಂಡು ಸಿಂಗಲ್ ಲಾಕ್ನ ಮಾಡ್ತಾ ಹೋಗಬೇಕು. ಫುಲ್ ಅಲ್ಲಿ ಎಷ್ಟು ನಾವು ಒಂದು ಸಿಂಗಲ್ ಲಾಕ್ ಮಾಡಿರ್ತೀವೋ ಇಲ್ಲೂ ಕೂಡ ನಾವು ಅಷ್ಟೇ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನಮಗೆ ಕಂಬ ಬರೋವರೆಗೂ ನಾವು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಇದೇ ಥರನೇ ಮತ್ತೆ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಫುಲ್ಲು ಈ ರೀತಿ ಲಾಕ್ ಮಾಡ್ಕೊತೀವ. ಈ ರೀತಿ ಮಾಡ್ಕೊಂಡ್ಮೇಲೆ ಫಸ್ಟ್ ಕಂಬ ಏನಿರುತ್ತೋ ಆ ಕಂಬಕ್ಕೆ ನಾವು ಈ ರೀತಿ ಫಸ್ಟ್ ಕಂಬದ ಗ್ಯಾಪ್ ಏನಿರುತ್ತೋ ಅದಕ್ಕೆ ಈ ರೀತಿ ತೋರಿಸಿ ದಾರನ ತಕ್ಕೊಂಬಿಡ್ಬೇಕು. ತಕ್ಕೊಂಡು ಈ ರೀತಿ ಸಿಂಗಲ್ ದಾರನ ಇದು ಮಾಡ್ಕೋಬೇಕು. ಹಾಕ್ಕೊಂಡ್ಮೇಲೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪಕ್ಕದಲ್ಲೇ ನಾವು ಫಸ್ಟ್ ಕಂಬ ಇದೆಯಲ್ಲ, ಫಸ್ಟ್ ಕಂಬ 2ನೇ ಕಂಬ ಅದ್ರ ಮಧ್ಯದಲ್ಲಿ ಇರುವಂಥ ಗ್ಯಾಪಲ್ಲಿ ನಾವು ಕ್ರೋಶನ ಇದು ಮಾಡಿ ದಾರನ ಎಳ್ಕೋಬೇಕು. ಎಳ್ಕೊಂಡು ಅದನ್ನು ಜಸ್ಟ್ ಸಿಂಗಲ್ ಲಾಕ್ ಮಾಡ್ಕೋಬೇಕು ಅಷ್ಟೇ. ತುಂಬ ದಾರ ಎಳ್ಕೊಳೋದೇನು ಬೇಡ. ಸ್ವಲ್ಪ ದಾರ ಎಳ್ಕೊಂಡು ಈ ರೀತಿ ಸಿಂಗಲ್ ಲಾಕ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಬೀಡ್ಸನ್ನು ಹಾಕಬೇಕು. ನಾನು ಸ್ಮಾಲ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ಇಲ್ಲಿಗೆ. ಸ್ಟಾರ್ಟಿಂಗು 3 ಸ್ಮಾಲ್ ಬೀಡ್ಸ್ ಹಾಕ್ತೀನಿ, ಆಮೇಲೆ ಒಂದು ಲೀಫ್ ಬೀಡ್ಸ್ ಹಾಕ್ತೀನಿ, ಆಮೇಲೆ ಮತ್ತೆ 3 ಸ್ಮಾಲ್ ಬೀಡ್ಸ್ನ ಹಾಕ್ತೀನಿ. ಅದು ಹೇಗೆ ಅಂತ ತೋರಿಸ್ತೀನಿ ಇವಾಗ. ಈ ರೀತಿ ಹಿಂಗೆ ದಾರಾನ ಕಳಿಸಿ 2ನೇ ಕಂಬದ ಪಕ್ಕದಲ್ಲಿ ನಾವು ಲಾಕ್ ಮಾಡ್ಕೋಬೇಕು. 2ನೇ ಕಂಬದ ಪಕ್ಕ ಏನು ಜಾಗ ಇರುತ್ತಲ್ಲ ಅದರಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ದಾರಾನ ಸ್ವಲ್ಪ ಎಳ್ಕೊಂಡು ನಾವು
ಮತ್ತು ಬೀಡ್ಸ್ನ ಹಾಕಬೇಕು. ನೋಡಿ ಈ ರೀತಿ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ. ಇದರಲ್ಲಿ ನಾವೇನು ಬೀಡ್ ಲಾಕ್ ಮಾಡೋದು ಬೇಡ, ಹಾಗೆ ಡೈರೆಕ್ಟ್ ಇದಕ್ಕೇನೆ ಕಂಬದ ಪಕ್ಕದಲ್ಲಿನೇ ದಾರ ತಗೊಂಡು ಲಾಕ್ ಮಾಡಿದ್ರೆ ಆಯಿತು. ನೋಡಿ ಸೇಮ್ ಇದೇ ಥರನೇ ಇವಾಗ ಲಾಕ್ ಮಾಡೋಣ. ಈಗ 2 ಬೀಡ್ಸ್ ಹಾಕಿದ್ದೀನಿ ನಾನು. ಈಗ 3ನೇ ಬೀಡ್ಸ್ ಒಂದು ಹಾಕಬೇಕು. ಸ್ಮಾಲ್ ಬೀಡ್ಸ್ ಎಲ್ಲವೂ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಥರದ್ದು ಸ್ಮಾಲ್ ಬೀಡ್ಸ್ನೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡಾದ ನಂತರ ಮತ್ತೆ ಪಕ್ಕದಲ್ಲಿನೇ ನಾವು ಕಂಬ ಏನಿರುತ್ತಲ್ಲ ಅದ್ರ ಪಕ್ಕದಲ್ಲಿನೇ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಇವಾಗ ಲೀಫ್ ಬೀಡ್ಸ್ ತೊಗೊಂಡಿದ್ವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ದಾರನ ಈ ರೀತಿ ಮೇಲೆ ತಗೊಂಡು ಲೀಫ್ ಬೀಡ್ಸ್ ತೊಗೊಂಡಿದ್ದಲ್ಲ, ನಿಮ್ಮ ಹತ್ರ ಏನಾದರೂ ಚಿಕ್ಕದಾಗಿ ಲೀಫ್ ಬೀಡ್ಸ್ ಇತ್ತು ಅಂದರೆ ಹಾಕಿ. ನನ್ನ ಹತ್ರ ದೊಡ್ಡದಿತ್ತು, ಅದಕ್ಕೆ ದೊಡ್ಡದನ್ನೇ ಹಾಕಿದ್ದೀನಿ. ಚಿಕ್ಕದಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದು ಏನಾದರೂ ಸಿಕ್ಕರೆ ಅದನ್ನೇ ಹಾಕಿ. ನೋಡಿ ಈ ರೀತಿ ಮತ್ತೆ ಪಕ್ಕದಲ್ಲಿನೇ ಲಾಕ್ ಮಾಡಿಕೊಂಡು ಈ ರೀತಿ ಮತ್ತೆ ಪಕ್ಕದಲ್ಲಿನೇ ಲಾಕ್ ಮಾಡ್ಕೋಬೇಕು. ಮಾಡಿಕೊಂಡು ಸೇಮ್ ಮತ್ತೆ ನಾವು 3 ಬೀಡ್ಸ್ನ ಕಂಟಿನ್ಯೂ ಮಾಡಬೇಕು. ಮತ್ತೆ 3 ಬೀಡ್ಸ್ನ ಹಾಕಬೇಕು. ಈಗ 3 ಬೀಡ್ಸ್ನ ಹಾಕೋಣ. ಸ್ವಲ್ಪ ದಾರನ ಈ ರೀತಿ ಮೇಲಕ್ಕೆ ಎಳ್ಕೊಂಡು ಇವಾಗ ಮತ್ತೆ ಸ್ಮಾಲ್ ಬೀಡ್ಸ್ನ ತಗೊಳ್ಳೋಣ. ಸ್ಟಾರ್ಟಿಂಗ್ ಆಲ್ರೆಡಿ 3 ಬೀಡ್ಸ್ ಹಾಕಿದ್ದೀವಿ, ಆಮೇಲೆ ಲೀಫ್ ಬೀಡ್ಸ್ ಹಾಕಿದ್ದೀವಿ. ಈಗ ಮತ್ತೆ ಸ್ಮಾಲ್ 3 ಬೀಡ್ಸ್ನ ಹಾಕಬೇಕು. ಈಗ ಫಸ್ಟ್ ಬೀಡ್ನ ಹಾಕ್ತಾ ಇದ್ದೀನಿ. ಇದನ್ನು ಈ ರೀತಿ ಹಾಕಿ ಪಕ್ಕದ ಕಂಬದಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ಮತ್ತೆ ಈಗ 2ನೇ ಬೀಡ್ನ ಕೂಡ ಹಾಕೋಣ. ನೋಡಿ ಈ ರೀತಿ 2ನೇ ಬೀಡ್ನ ಕೂಡ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕ್ಕೋಬೇಕು. ಇವಾಗ ಇನ್ನೊಂದು ಬೀಡ್ನ ಕೂಡ ಹಾಕೊಳ್ಳೋಣ. ಅಲ್ಲಿಗೆ ಒಂದು ಆರ್ಚಿಗೆ ನಾವು ಬೀಡ್ ಹಾಕಿರೋದು ಕಂಪ್ಲೀಟ್ ಆಗುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಪಕ್ಕದಲ್ಲಿ ಮತ್ತೆ ಬೀಡ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನಮಗೆ ಇದಿಷ್ಟೇ ಸಾಕಪ್ಪ, ಕುಚ್ಚು ಬೇಡ ಅನ್ನೋರು ನೀವಿವಾಗ ನೋಡಿ ಈ ಥರ ಡಿಸೈನ್ ಬಂದಿದೆ. ಇದು ಈ ಥರ ಕಾಣಿಸುತ್ತೆ. ಬೀಡ್ಸ್ ಹಾಕಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಇದು ನಿಮಗೆ ಲೀಫ್ ಬೀಡು ಚಿಕ್ಕದಿದ್ರೆ ಚೆನ್ನಾಗಿತ್ತು. ಈ ಥರ ಕಾಣಿಸುತ್ತೆ. ಈ ಥರ ಆದಮೇಲೆ ನಿಮಗೆ ನಾವು ಕುಚ್ಚು ಹಾಕಲ್ಲ, ಇದು ನಮಗೆ ಇಷ್ಟೇ ಸಾಕು ಅನ್ನೋರು ನೀವಿವಾಗ ಇದಕ್ಕೆ ಲಾಕ್ ಮಾಡಿದ್ದೀವಲ್ಲ ಅದೇ ಥರನೇ ಲಾಕ್ ಮಾಡ್ಕೊತ ಹೋಗ್ಬೋದು. ಇಲ್ಲ ನಮಗೆ ಕುಚ್ಚು ಬೇಕು ಅನ್ನೋರು ನೀವು 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಲಾಕ್ ಮಾಡಿ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಕುಚ್ಚು ಬೇಕು ಅಂತ ನಾನು ಇದರಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ನಾನು 4 ಚೈನ್ನ ಹಾಕ್ಕೊಳ್ತೀನಿ. 1 2 3 4 ಈ ರೀತಿ 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆನೇ ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡು ಆದಮೇಲೆ ನಾವು ಇವಾಗ ಫಸ್ಟ್ ಕಂಬ ಏನಿರುತ್ತಲ್ಲ ಅದನ್ನು ಬಿಟ್ಟು ಫಸ್ಟ್ ಮತ್ತು ಸೆಕೆಂಡ್ ಕಂಬದ ಪಕ್ಕದಲ್ಲೇ ಸೇಮ್ ಮತ್ತೆ ಇವಾಗ ಪಕ್ಕದ ಆರ್ಚಲ್ಲಿ ಫಸ್ಟ್ ಕಂಬ ಮತ್ತು ಸೆಕೆಂಡ್ ಕಂಬದ ನಡುವೆ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಆವಾಗಲೇ ಹಾಕ್ಕೊಂಡ್ವಲ್ಲ ಅದೇ ಥರನೇ ಸೇಮ್ ಈ ಥರ ಲಾಕ್ ಮಾಡಿಕೊಂಡು ಇದೇ ಥರನೇ ನಾವು ಬೀಡ್ಸ್ನ ಕಂಟಿನ್ಯೂ ಮಾಡಬೇಕು. 3 ಬೀಡ್ಸು ಸ್ಮಾಲ್ ಬೀಡ್ಸ್ ಹಾಕಬೇಕು ಸ್ಟಾರ್ಟಿಂಗು, ಆಮೇಲೆ ಲೀಫ್ ಬೀಡು ಮತ್ತು ಸ್ಮಾಲ್ 3 ಬೀಡ್ಸು ಈ ಥರ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಪಕ್ಕದ ಕಂಬದಲ್ಲೇನೆ ಲಾಕ್ ಮಾಡ್ಕೋಬೇಕು. ದಾರನ ಎಳ್ಕೊಂಡು
ಈ ರೀತಿ ಲಾಕ್ ಮಾಡ್ಕೋಬೇಕು. ಇದಾದ ನಂತರ ಮತ್ತೆ 3 ಬೀಡ್ಸ್ನ ಹಾಕೊಳ್ಳೋಣ. ಇವಾಗ ಈ ರೀತಿ ದಾರ ಮೇಲೆ ಎಳ್ಕೊಂಡು ಇವಾಗ ಮತ್ತೆ ಹಾಕ್ಕೋಬೇಕು. 3 ಬೀಡ್ಸ್ ಹಾಕ್ಕೊಂಡು ನಾನು 2 ಬೀಡ್ ತೊಗೊಂಡಿದ್ದೀನಿ, ಬಟ್ 1 ಬೀಡ್ ಮಾತ್ರ ಪುಷ್ ಮಾಡ್ತಾ ಇರೋದು ನೋಡಿ. ಈ ರೀತಿ ತಗೊಂಡು ಈ ರೀತಿ ಪಕ್ಕದ ಕಂಬದಲ್ಲಿನೇ ನಾವು ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು ನೋಡಿ. ಈ ರೀತಿ ಮತ್ತೆ ಇನ್ನೊಂದು ಬೀಡ್ನ ಹಾಕಿ ಇವಾಗ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ನಾವು ಒಂದು ಲೀಫ್ ಬೀಡ್ನ ಮತ್ತೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮತ್ತೆ ಸೆಂಟ್ರಲ್ಲಿ ಲೀಫ್ ಬೀಡ್ನ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ಮತ್ತೆ ಪಕ್ಕದ ಕಂಬದಲ್ಲೇ ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಬೀಡ್ಸ್ನ ಕಂಟಿನ್ಯೂ ಮಾಡ್ಕೋಬೇಕು. 3 ಬೀಡ್ಸ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಸೇಮ್ ಅದೇ ಥರನೇ ಚೈನನ್ನ ಹಾಕ್ಕೋಬೇಕು. ಅದೇ ಥರ ಕಂಟಿನ್ಯೂ ಮಾಡ್ಕೊಂಬಂದಮೇಲೆ ಈ ಥರ ಇವಾಗ ನಿಮಗೆ ಡಿಸೈನ್ ಆಗುತ್ತೆ. ಸೇಮ್ ನಾವು ಲಾಸ್ಟಿನ ಆರ್ಚಲ್ಲೂ ಫಸ್ಟಿನ ಆರ್ಚಲ್ಲಿ ಯಾವ ಥರ ಲಾಕ್ ಮಾಡಿದ್ವೋ ಲಾಸ್ಟಿನ ಆರ್ಚಲ್ಲೂ ಕೂಡ ಅದೇ ಥರನೇ ನಾವು ಲಾಕ್ ಮಾಡ್ಕೋಬೇಕು. ಅದೇ ಥರನೇ ಲಾಕ್ ಮಾಡಿಕೊಂಡು ನೋಡಿ ಇವಾಗ ಈ ರೀತಿ ಲಾಕ್ ಮಾಡ್ಕೊಂಡು ಬರೋಣ. ಸಿಂಗಲ್ ಲಾಕ್ಗಳನ್ನ ಮಾಡ್ತಾ ಹೋಗೋಣ. ನೋಡಿ ಈ ರೀತಿ ಇವಾಗ ಲಾಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಆಮೇಲೆ ಸೇಮ್ ನೀವು ಲಾಸ್ಟಿಗೆ 4 ಚೈನನ್ನು ಹಾಕ್ಬಿಟ್ಟು ನೀವು ಅದೇ ಥರನೇ ಲಾಕ್ ಮಾಡ್ಕೋಬೇಕು. ಇವಾಗ ನಾವು ಸ್ಟಾರ್ಟಿಂಗ್ ಏನು ಮಾಡ್ಕೊಂಡಿದ್ವಲ್ಲ ಅದೇ ಥರನೇ ಮಾಡ್ಕೋಬೇಕು. ಇವಾಗ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ನ ಹಾಕ್ಕೊಂಡು ನಾವು ಮತ್ತೆ ಅಲ್ಲಿ ಲಾಸ್ಟಿಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ದಾರನ ಮೇಲೆ ತಗೊಂಡು ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಒಂದೇ ಒಂದು ಚೈನ್ನ ಹಾಕ್ಕೋಬೇಕು. ಯಾಕಂದರೆ ಅದು ಫುಲ್ಲು ಲಾಕ್ ಆಗಲಿ ಅಂತ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನಾವು ಈ ರೀತಿ ಅದನ್ನು ಕ್ರೋಶದಲ್ಲಿರುತ್ತಲ್ಲ ಅದನ್ನ ಈ ರೀತಿ ಮೇಲೆತ್ತಿದ್ರೆ ಮೇಲೆತ್ತೆ ಈ ರೀತಿ ಎಳೆದ್ಬಿಟ್ರೆ ಅದು ಲಾಕ್ ಆಗುತ್ತೆ. ಅದು ಲಾಕ್ ಆದಮೇಲೆ ಅವಿಷ್ಟು ದಾರನೂ ಹಿಡಿದು ಹಿಂದ್ಗಡೆ ಈ ರೀತಿ ಫೆವಿಕಾಲ್ ಹಚ್ಚಿದ್ರೆ ಮುಗೀತು ಅಷ್ಟೇ. ಅದು ಬಿಚ್ಚಿ ಬರೋಲ್ಲ, ಅದೇ ರೀತಿ ಟೈಟಾಗಿ ಆಗುತ್ತೆ ನೋಡಿ. ಹೀಗೆಲ್ಲ ಹಾಕಿದ್ಮೇಲೆ ಈ ಥರ ಡಿಸೈನ್ ನಿಮಗೆ ಆಗುತ್ತೆ. ನಾವೇನಲ್ಲಿ ಸೆಂಟ್ರಲ್ಲಿ ನಾವು ನಿಮಗೆ ಕುಚ್ಚು ಹಾಕಿದ್ವಲ್ಲ, ಕುಚ್ಚಿಗೆ ಅಂತ ಚೈನ್ ಹಾಕ್ಕೊಂಡಿದ್ವಲ್ಲ, ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ದು ಹಾಕ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.